ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವ ಮತ್ತು ವಸಿಷ್ಠರ ನಡುವಿನ ಸಂಭಾಷಣೆಯನ್ನು ಕೇಳ್ತಾ ಇದ್ದೋ. ಪರಮಾತ್ಮನು ಸರ್ವವ್ಯಾಪಕನಾದ್ದರಿಂದ ಅವನಿಗೆ ನಾವು ಯಾವ ರೀತಿಯಲ್ಲಿ ನಮಸ್ಕಾರವನ್ನು ಮಾಡಬೇಕು ಅಂದರೆ, ನಿಜವಾದ ದೇವರು ಯಾರು, ಅವನಿಗೆ ನಿಜವಾಗಿ ಮಾಡ್ತಕ್ಕಂಥ ಪೂಜೆ ಯಾವುದು ಅನ್ನೋ ವಿಚಾರವಾಗಿ ಇಷ್ಟೆಲ್ಲ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೋ. ಈಗ ಮುಂದುವರೆದು ಶಿವ ಏನು ಹೇಳ್ತಾನೆ ಅಂದರೆ, ಬೀಜ ಕಣಗಳಲ್ಲಿರುವ ಆ ಚಿತ್ಸತ್ತೆಯು, ಬೀಜದ ಕಣಗಳಲ್ಲಿ ಅಂದರೆ ಒಂದು ಬೀಜ ಇರ್ತದೆ, ಆ ಬೀಜದ ಕಣಕಣದಲ್ಲಿಯೂ ಏನಿರ್ತದೆ, ಆ ಚಿತ್ಸತ್ತೆ, ಚಿತ್ತಿನ ಸತ್ಯ ಇರ್ತದಲ್ಲ, ಅದರ ಸತ್ವ ಇರ್ತದಲ್ಲ, ಅದು ಸರಿಯಾದ ಕ್ಷೇತ್ರದಲ್ಲಿ ಸಕಾಲದಲ್ಲಿ ನೀರು ಮೊದಲಾದವುಗಳನ್ನು ಸರಿಯಾಗಿ ಹೊಂದಿದರೆ ತಾನು ತನ್ನ ದೇಹವನ್ನು ವೃದ್ಧಿಪಡಿಸಿಕೊಂಡು ಅಂಕುರಾದಿಯಾಗಿ ಬೆಳೆದು ಧಾನ್ಯವಾಗಿ ಪುರುಷನ ಅನ್ನವಾಗುವುದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಬೀಜದಲ್ಲಿ ಆ ಚಿತ್ಸತ್ತೆ ಕಣಕಣದಲ್ಲಿಯೂ ತುಂಬಿಕೊಂಡಿರ್ತದೆ. ಬೀಜದ ಕಣಕಣದಲ್ಲಿಯೂ ಆ ಚಿತ್ತಿನ ಸತ್ವ ಎಲ್ಲೆಲ್ಲೂ ತುಂಬಿಕೊಂಡಿರ್ತದೆ. ಅಂದರೆ ಪರಮಾತ್ಮನ ಆ ಸತ್ವ ಆ ಬೀಜದ ಕಣಕಣದಲ್ಲಿಯೂ ತುಂಬಿಕೊಂಡಿರ್ತದೆ. ಅದು ವೃದ್ಧಿಯಾಗಿ ಕಾಣಬೇಕಾದ್ರೆ ಏನು ಮಾಡಬೇಕು, ಭೂಮಿಯಲ್ಲಿ ಬಿದ್ದು ನೀರು ಗೊಬ್ಬರ ಇತ್ಯಾದಿ ಎಲ್ಲ ಆಗಿ ಬಂದಾಗ ಆ ಬೀಜದಲ್ಲಿರ್ತಕ್ಕಂಥ ಪರಮಾತ್ಮನ ಸತ್ವ ಹೇಗೆ ಹೊರಗೆ ಬರುತ್ತೆ ಅಂದರೆ, ಅಂಕುರವಾಗಿ ಮೊಳಕೆ ಹೊಡೆದು, ಆ ಮೊಳಕೆ ಹೊಡೆದಾಗ ಏನಾಗುತ್ತೆ, ಆ ಯಾವ ಬೀಜವಾಗಿರ್ತದೋ ಆ ಬೀಜದ ರೂಪದ ವೃಕ್ಷವಾಗಿ ಅದು ನಿಧಾನವಾಗಿ ಹಂತವಾಗಿ ಅದು ಆ ಬೆಳೆಯಾಗಿ ಆ ದವಸ ಧಾನ್ಯವಾಗಿ ಬೆಳೆದು ಕೊನೆಗೆ ಅದು ತಿನ್ನಲು ಯೋಗ್ಯವಾದ ಧಾನ್ಯವಾಗಿ ತಿಂದಂಥ ಪುರುಷನಲ್ಲಿ ಹೋಗಿ ಅದು ಅನ್ನವಾಗಿ ಸೇರ್ತದೆ. ಇದೇ ಚಿತ್ಸತ್ತೆಯು ರಸರೂಪಿಣಿಯಾದಾಗ, ಧಾನ್ಯ ರೂಪವಾದಾಗ ಈ ರೀತಿಯಲ್ಲಿ ಸೇರ್ತದೆ. ಇದೇ ಚಿತ್ಸತ್ತೆಯು ರಸರೂಪಿಣಿಯಾದಾಗ ಬಾಹ್ಯವಾಗಿ ನೀರಾಗಿ ಕಠಿಣವಾದ ಶಿಲಾದಿಗಳ ಸಂಬಂಧದಿಂದ ನೊರೆ, ಸುಳಿ, ಹೊಳೆ ಮೊದಲಾದವುಗಳಾಗಿ ಅಂತರ್ವರ್ತಿನಿಯಾಗಿ ಇಂದ್ರಿಯಗಳಲ್ಲಿ ರಸರೂಪವಾಗಿ ವ್ಯಾಪಾರ ಮಾಡುವುದು. ನೋಡಿ ಏನೆಲ್ಲಾಗಿ ಪರಿವರ್ತನೆ ಆಗುತ್ತೆ. ಈ ಚಿತ್ಸತ್ತು, ಈ ಚಿತ್ತಿನಲ್ಲಿರ್ತಕ್ಕಂಥ ಸತ್ತು ಬೀಜದ ಕಣಗಳಲ್ಲಿ ಅಲ್ಲಿ ಅಂಕುರಾದಿಗಳ ರೂಪವಾಗಿ ಕಂಡು ಅಲ್ಲಿ ಧಾನ್ಯ ರೂಪವಾಗಿ ಕಾಣಿಸ್ಕೊಳ್ತದೆ. ಇಲ್ಲಿ ಇದೇ ಚಿತ್ಸತ್ತೆಯು ರಸರೂಪಿಣಿಯಾದಾಗ ಬಾಹ್ಯವಾಗಿ ನೀರಾಗಿ ಕಠಿಣವಾದ ಶಿಲಾದಿಗಳ ಸಂಬಂಧದಿಂದ, ಹೌದು ತಾನೆ, ಈಗ ನೀರು ಹರಿತಾ ಇರ್ತದೆ, ಅದು ನೀರು ಗುಳ್ಳೆಗಳಾಗಿ ಕಾಣಿಸ್ಕೊಳ್ಳೋದು ಯಾವಾಗ, ಮಧ್ಯದಲ್ಲಿ ಸಣ್ಣ ಪುಟ್ಟ ಕಲ್ಲುಗಳು ಕಾಣಿಸ್ಕೊಂಡಾಗ ಹರಿಯ ನೀರಿಗೆ ತಡೆಯಾದಂಗೆ ಆಗುತ್ತೆ. ಆ ತಡೆಯುವಿಕೆಯಿಂದ ಅದೋಗಿ ಆ ಕಲ್ಲುಗಳಲ್ಲಿ ಹರ್ಕೊಂಡು ಹೋಗುವಾಗ ಗುದ್ದಿದ್ರಿಂದ ತಡೆ ಆಯ್ತಲ್ಲ, ಆ ಗುದ್ದಿದ ರಭಸಕ್ಕೆ ನೀರು ಗುಳ್ಳೆ ಉಂಟಾಗುತ್ತೆ. ಅದನ್ನೆಲ್ಲಿ ಹೇಳ್ತಾರದು. ನೀರು ಮೊದಲಾದವುಗಳನ್ನು ಸರಿಯಾಗಿ ಶಿಲಾದಿಗಳ ಸಂಬಂಧದಿಂದ ನೊರೆ, ಸುಳಿ, ಹೊಳೆ ಮೊದಲಾದವುಗಳಾಗಿ, ಅದಾದಮೇಲೆ ಅಂತರ್ವರ್ತಿಯಾಗಿ ಇಂದ್ರಿಯಗಳಲ್ಲಿನ ರಸರೂಪವಾಗಿ ವ್ಯಾಪಾರ ಮಾಡೋದು. ಹೊರಗಡೆ ನೀರಾಗಿ ಕೆಲಸ ಮಾಡ್ತದೆ, ಇಂದ್ರಿಯಗಳಲ್ಲಿ ರಸರೂಪವಾಗಿ ಕೆಲಸವನ್ನು ಮಾಡ್ತದೆ. ಇದೇ ಚಿತ್ಸತೆಯು ಹೊರಗೆ ಹೂವಿನ ಗೊಂಚಲುಗಳಲ್ಲಿ ಗಂಧ ರೂಪವಾಗಿ ಇದ್ದುಕೊಂಡು ನಾಸಾರಂಧ್ರಗಳಲ್ಲಿ ಆ ಗಂಧ ತನ್ಮಾತ್ರ ಸಂಸ್ಪರ್ಶವಾದಾಗ ಅರಳುವಿಕೆಯನ್ನು ಮಾಡುವುದು. ಇದೇ ಚಿತ್ತಿನ ಆ ಸತ್ವ ಗಂಧ ರೂಪವಾದಾಗ ವಾಸನೆ ಗಮ್ಮಂತದಲ್ಲ, ಆ ವಾಸನಾ ರೂಪವಾದಾಗ ಏನಾಗುತ್ತೆ, ಹೂವಿನಲ್ಲಿ ಅದು ಪರಿಮಳವಾಗಿ ಸೇರಿಕೊಂಡು ಮೂಗಿನ ಮೂಲಕ ಅದು ನಮಗೆ ವಾಸನೆಯನ್ನು ತಂದು ಕೊಡ್ತದೆ. ಅದೇ ಹೂವಿನಲ್ಲಿ ಏನು ಮಾಡ್ತದೆ, ಹೂವಿನಲ್ಲಿ ಅರಳುವಿಕೆಯನ್ನು ಉಂಟು ಮಾಡ್ತದೆ. ಹೂವು ಅರಳುತ್ತದಲ್ಲ, ಹೂವಿನಲ್ಲಿ ಅರಳುವಿಕೆ ಮತ್ತು ಪರಿಮಳವಾಗಿ ಅದು ಕಾಣಿಸ್ಕೊಳ್ತದೆ. ಪರಮಾತ್ಮ ಎಲ್ಲೆಲ್ಲಿದ್ದಾನೆ ಅನ್ನೋದನ್ನು ಗುರುತಿಸೋದಕ್ಕೋಸ್ಕರ ಇಷ್ಟೆಲ್ಲವನ್ನು ತೋರಿಸ್ಕೊಡ್ತಾ ಇರೋದು. ಯಾವುದಾಯಿತು, ಅದು ಭೂಮಿ ಗುಣದಿಂದ ಚಿಗುರೊಡಿತು, ಜಲರೂಪದಲ್ಲಾಯಿತು, ಈಗ ಇಲ್ಲಿ ಗಂಧ ರೂಪದಲ್ಲಿ ಬಂತು. ಇದೇ ಚಿತ್ಸತೆಯು ಶಿಲಾರೂಪವನ್ನು ಹೊಂದಿ ಸ್ಥಿತಿಲೀಲೆಯಿಂದ ಬೆಟ್ಟವಾಗಿದ್ದುಕೊಂಡು ಗಿಡ, ಕಾಡು ಮೊದಲಾದವುಗಳಿಗೆ ಆಧಾರವಾಗಿಯೂ ಶಿಲಾ ಪ್ರತಿಮೆಯಾಗಿಯೂ ಇದ್ದುಕೊಂಡು ಪಾರಮಾರ್ಥಿಕವಾಗಿ ಅಸತ್ತಾದರೂ ವ್ಯಾವಹಾರಿಕವಾಗಿ ಸತ್ಯವಾಗಿರುವಂತೆ ಕಾಣುವುದು. ಈಗ ಇದೇ ಚಿತ್ಸತ್ಯ ಶಿಲಾರೂಪವನ್ನು ಹೊಂದಿತ್ತು, ಕಲ್ಲಾಯಿತು, ದೊಡ್ಡ ಬಂಡೆ ಆಯಿತು ಅಂತ ಇಟ್ಕೊಳ್ಳೋಣ. ಆಗ ಯಾವ ರೀತಿಯಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ ಅಂದರೆ, ಬೆಟ್ಟವಾಗಿದ್ದುಕೊಂಡು ಒಂದು ದೊಡ್ಡ ಬೆಟ್ಟ ಇತ್ತು ಅಂದರೆ ಸುತ್ತಮುತ್ತಲ ಮಣ್ಣಿಗೆಲ್ಲ ಅದು ಗ್ರಿಪ್, ಅದು ಮರ ಗಿಡಗಳಿಗೆಲ್ಲ ಅಲ್ಲಿ ಕಾಡು ಬೆಳೆಯೋದಕ್ಕೆ, ಭೂಮಿ ಗಟ್ಟಿಯಾಗಿರೋದಕ್ಕೆ ಸಹಾಯಕವಾಗುತ್ತೆ. ಯಾವುದು, ಇದೇ ಚಿತ್ತಿನ ಈ ಸತ್ವವು ಈ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ಕಲ್ಲಾಗಿತ್ತು ಅಂದರೆ ಆ ಕಲ್ಲು ನಾನಾ ಥರ ಕೆಲಸಕ್ಕೂ ಬರುತ್ತೆ. ಅಷ್ಟೇ ಅಲ್ಲದೆ
ಸರಿಯಾದ ಕಲ್ಲನ್ನು ನೋಡಿ ಒಂದು ಶಿಲಾಮೂರ್ತಿಯನ್ನು ಕೆತ್ತಿದ್ದೇ ಆದರೆ ಪಾರಮಾರ್ಥ ದೃಷ್ಟಿಯಿಂದ ಅದು ಅಸತ್ತಾದರೂ ಜೀವವಿಲ್ಲದ ಒಂದು ಜಡಕಲ್ಲಾದರೂ ಕೂಡ ಅಲ್ಲಿ ಪಾರಮಾರ್ಥ ದೃಷ್ಟಿಯಿಂದ ಏನಾಗುತ್ತೆ, ವ್ಯಾವಹಾರಿಕವಾಗಿ ಪರಮಾತ್ಮ ಇದು ಅಂತ ನಾವೆಲ್ಲ ನಮಸ್ಕಾರ ಮಾಡುವ ರೀತಿಯಲ್ಲೇ ಪೂಜೆಯನ್ನು ಕೈಗೊಳ್ತದೆ. ಹೌದು ತಾನೆ? ಈಗ ನಮ್ಮ ಗುರುಗಳಿಗೆ ನಾವು ಗುರುಗಳ ಹೆಸರಿನಲ್ಲಿ ಮೂರ್ತಿಯನ್ನು ಕೆತ್ತಿಸ್ತೀವಿ. ಅದು ಶಿಲೆ ಅಂತ ಗೊತ್ತಿದ್ರು, ಜಡ ವಸ್ತು ಅಂತ ಗೊತ್ತಿದ್ರು, ನಮ್ಮ ಗುರುಗಳ ರೂಪನ್ನು ಹೊಂದಿದ್ದೆ ಆದ್ದರಿಂದ ಇದು ನಮ್ಮ ಗುರುವೇ ಇದರಲ್ಲಿ ಆವಿರ್ಭವಿಸಿದ್ದಾನೆ ಅಂತ ತಿಳ್ಕೊಂಡು ನಾವು ಹೋಗಿ ಪೂಜೆಯನ್ನು ಮಾಡ್ತೀವಿ. ಅಂದರೆ ಜಡವಾಗಿದ್ದರೂ ಕೂಡ ಚೇತನವಾದ ಭಾವನಾತ್ಮಕವಾಗಿ ಚೇತನವನ್ನಾದರೂ ಕಲ್ಪಿಸಿಕೊಂಡು ಪೂಜೆಯನ್ನು ಕೈಗೊಳ್ಳುತ್ತದೆ. ಅಂದರೆ ಆ ಚಿದ್ವಸ್ತುವೆ ಈ ರೀತಿಯಲ್ಲಿ ಒಂದೊಂದರಲ್ಲಿಯೂ ಒಂದೊಂದು ರೀತಿಯಲ್ಲಿ ಅದು ತನ್ನ ಇರುವಿಕೆಯನ್ನು ತೋರಿಸಿ ತಾನು ಗುರುತಿಸ್ಕೊಳ್ತದೆ. ತಂದೆಯು ತಾನೇ ಮಗನಾಗುವಂತೆ ಇದೇ ಚಿತ್ಸತೆಯು ವಾಯುರೂಪವಾಗಿ ಭೂತ ವ್ಯಾಪಾರವನ್ನು ಮಾಡುವ ಕ್ಷೇತ್ರ ರೂಪವಾದ ತ್ವಕ್ಕಿಂದ್ರಿಯವಾಗುವುದು. ಇದೇ ಚಿತ್ಸತೆ ಏನಾಗುತ್ತೆ, ಈಗ ವಾಯುರೂಪವಾಗಿ ಚರ್ಮ ರೂಪವನ್ನು ಕೂಡ ಹೊಂದುತ್ತದೆ. ಹೀಗೆ ಪ್ರವೃತ್ತಿ ರೂಪವಾಗಿ ಹೊರಟಾಗ ಹೊರಗಡೆ ಅಧಿಭೂತವಾಗಿ ಪ್ರಪಂಚವಾಗಿ ಆಧ್ಯಾತ್ಮವಾಗಿ ಇಂದ್ರಿಯಗಳಾದ ಈ ಚಿತ್ಸತೆಯೇ ತಾನೇ ನಿವೃತ್ತಿಮುಖವಾಗಿ ಹೊರಟಾಗ ಆ ಸರ್ವ ಸಂಸಾರಕ್ಕೂ ಬೀಜಭೂತನಾಗಿ ಪ್ರತಿಯೊಂದರ ಒಳಗೂ ಇರುವ ಆತ್ಮನನ್ನು ಅಹಂಭಾವದಿಂದ ಗ್ರಹಿಸಿ ತನ್ನ ಸ್ವರೂಪಿ ಸಿದ್ಧಿಗೋಸ್ಕರವಾಗಿ ಎಲ್ಲವನ್ನು ನೇತಿ ಏತಿ ಎಂದು ಬಿಟ್ಟು ಕಳೆದು ಆಕಾಶದಂತೆ ನಿರ್ಮಲವಾಗುವುದು. ಇಲ್ಲೇನು ಹೇಳ್ತಾ ಇದ್ದಾರೆ, ಶಿವ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಪ್ರತಿಯೊಂದರಲ್ಲೂ ಪ್ರವೃತ್ತಿ ರೂಪವಾಗಿ ಹೊರಟಾಗ ಹೊರಗಿನ ಮುಖದಲ್ಲಿ ಬಂದು ನೋಡಿದಾಗ ಪಂಚಭೂತಗಳಲ್ಲಿ ಈ ರೀತಿ ಎಲ್ಲ ತುಂಬಿಕೊಂಡಿದೆ. ಒಳಗೆ ಇಂದ್ರಿಯಗಳು ಒಳಮುಖವಾಗಿ ದೇಹಕ್ಕೆ ಒಳಗೆ ಬಂದಾಗ ಇಂದ್ರಿಯಗಳ ರೂಪದಲ್ಲೆಲ್ಲ ಇಂದ್ರಿಯಗಳಿಗೆಲ್ಲ ಬಲವನ್ನು ಕೊಡ್ತಕ್ಕಂಥ ಒಂದು ಅಧಿಷ್ಠಾನವೂ ತಾನೇ ಆಗಿರ್ತದೆ. ಇಷ್ಟೆಲ್ಲ ಅಲ್ಲದೆ ಕೊನೆಗೆ ನಾನೆನ್ನುವ ಅಹಂಭಾವದಿಂದ ನಾನೇ ಪರಮಾತ್ಮನ, ಅದು ಅಹಂ, ಕೇವಲ ದೇಹವೇ ನಾನಲ್ಲ, ನಾನೇ ಸರ್ವಾತ್ಮಕನಾದ ಪರಮಾತ್ಮನು ಅನ್ನೋ ಭಾವದಿಂದನೂ ಗ್ರಹಿಸಬೇಕು. ಹಾಗೇನು ಮಾಡಬೇಕು, ಸ್ವರೂಪ ಸಿದ್ಧಿಗೋಸ್ಕರವಾಗಿ ಎಲ್ಲವನ್ನೂ ಕಳಿಬೇಕು. ಈಗ ನೇತಿ ಅಂತ ತಿರ್ಗ ಕಳಿಬೇಕು. ನಾನೇ ಪರಮಾತ್ಮ ಅಂತ ಅಂದ್ಕೊಂಡಾದ್ಮೇಲೆ, ನಾನೇ ಪರಮಾತ್ಮನಾದ್ಮೇಲೆ ಮಿಕ್ಕೆಲ್ಲ ಕಾಣ್ತಕ್ಕಂಥವೆಲ್ಲನೂ ನಾನೇ ಆಗಿರ್ತೀನಲ್ಲ ಅಂದಾಗ ಅಲ್ಲೇನಾಗುತ್ತೆ, ಈ ಥರ ಬೇರೆ ವಸ್ತು ಅನ್ಯ ವಸ್ತು ಅಂತ ಅಲ್ಲಿ ನಮಗೇನು ಕಾಣಬರೋದಿಲ್ಲ, ಎಲ್ಲವೂ ನಾನೇ ಆಗಿಬರ್ತೀನಿ. ಹಾಗೇನಾಗುತ್ತೆ, ನೇತಿ ಎಂದು ಬಿಟ್ಟು ಕಳೆದು ಆಕಾಶದಂತೆ ನಿರ್ಮಲವಾಗುವುದು, ಬಟ ಬಯಲಾಗುವುದು. ಈ ರೀತಿಯಲ್ಲಿ ಸಾಧನೆಯನ್ನು ಮಾಡಬೇಕು ಅಂತ ಶಿವನು ವಸಿಷ್ಠರಿಗೆ ಹೇಳ್ತಾ ಇದ್ದಾನೆ. ತನ್ನ ಸತ್ತೆಯ ಪ್ರತಿಬಿಂಬವೋ ಎಂಬಂತಿರುವ ಆಕಾಶವೆಂಬ ನಿರ್ಮಲವಾದ ಕನ್ನಡಿಯಲ್ಲಿ ತಾನೇ ಪ್ರತಿಬಿಂಬಿಸಿ ನಿಮೇಷಾದಿಯಾಗಿ ಕಲ್ಪಾಂತವಾಗಿರುವ ಕಾಲವೆಂಬ ರೂಪವನ್ನು ಧರಿಸುವುದು. ಇದು ದೊಡ್ಡ ಮಾತು. ಇದು ಏನು ಹೇಳ್ತಾ ಇದ್ದಾರೆ, ತನ್ನ ಸತ್ತೆಯ ಪ್ರತಿಬಿಂಬವೋ, ತನ್ನ ಸತ್ವದ ಪ್ರತಿಬಿಂಬವೇನೋ ಅಂತ ಕಾಣ್ತಕ್ಕಂಥದ್ದು ಯಾವುದು, ಬಯಲು, ಆಕಾಶ. ಈ ನಿರ್ಬಯಲಾದ ಪರಮಾತ್ಮನ ಪ್ರತಿಬಿಂಬ ಯಾವುದು, ಆಕಾಶ. ನನ್ನ ಸ್ವರೂಪವೇನೋ ನನ್ನ ಪ್ರತಿಬಿಂಬವೇನೋ ಅಂತ ಎದ್ದು ಕಾಣ್ತಕ್ಕಂಥದ್ದು ಆಕಾಶ. ಈ ಆಕಾಶವೆಂಬ ನಿರ್ಮಲವಾದ ಕನ್ನಡಿಯಲ್ಲಿ ತಾನೇ ಪ್ರತಿಬಿಂಬಿಸಿಕೊಂಡು ನಿಮೇಷಾದಿಗಳು ಕಲ್ಪಾಂತವಾಗಿರುವ ಕಾಲವೆಂಬ ರೂಪವನ್ನು ಧರಿಸುವುದು. ಯಾವುದು, ಆ ಪರಮಾತ್ಮವೆಂಬ ಚಿದ್ವಸ್ತುವೆ ನಿಮಿಷವೂ ಕೂಡ ಆಗುತ್ತೆ, ವರ್ಷವೂ ಕೂಡ ಆಗುತ್ತೆ, ಯುಗಗಳಾಗುತ್ತೆ, ಕಾಲಾಂತರವೆಲ್ಲ ತಾನೇ ಆಗಿ ಆ ರೂಪವನ್ನು ಧರಿಸ್ತದೆ. ಈ ರೀತಿಯಲ್ಲಿ ತನ್ನ ಮಾರ್ಪಾಡನ್ನು ಏನೂ ಅಲ್ಲದೆ ತಾನಾಗಿದ್ದಂಥದ್ದು ಹೇಗೆ ಇದೆಲ್ಲ ಆಯಿತು ಅನ್ನೋ ಪ್ರಶ್ನೆಗೆ ಇಷ್ಟೆಲ್ಲವನ್ನು ಶಿವ ಹೇಳ್ತಾ ಇದ್ದಾನೆ. ಲೋಕದಲ್ಲಿ ಪರಮರೆನ್ನಿಸಿಕೊಳ್ಳುವ ಐವರು ಮಹೇಶ್ವರಗಿನ ಎಲ್ಲ ವಸ್ತುಜಾತವು ತಾನೇ ಆಗಿ ಇದು ಇಂಥದ್ದು ಅದು ಅಂಥದ್ದು ಇದು ಎರಡೂ ಅಲ್ಲ ಎಂಬ ನಿಯತಿಯು ತಾನೇ ಆಗುವುದು. ಅಂದರೆ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಎಂಬುವರು ಐವರು ಮಹೇಶ್ವರರು. ಇದರಲ್ಲಿ ಐದನೆಯವನಾದ ಸದಾಶಿವನಿಂದ ನಿಯತಿಯು, ಈ ನಿಯಮಗಳೆಲ್ಲ ಯಾರಿಂದ ನಿಯಮವಾಗಿರೋದು, ಸದಾಶಿವನಿಂದ. ಅಂದರೆ ಇವರು 5 ಜನ ಇದ್ರ, ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ ಅಂತ ಇವರು 5 ಜನ ಇದ್ರ. ಅಂದರೆ ಲೋಕದಲ್ಲಿ ಪರಮರೆನ್ನಿಸಿಕೊಳ್ತಕ್ಕಂಥವ್ರು ಇವರು. ಯಾವುದು, ವ್ಯಾವಹಾರಿಕ ಜಗತ್ತಿನ ರೂಪದಲ್ಲಿ ಇವರೆಲ್ಲ 5 ಜನ ಅಂತ ಕಾಣಬರ್ತಾರೆ. ಆದರೆ ವಸ್ತುಜಾತವಾಗಿರ್ತಕ್ಕಂಥದ್ದೆಲ್ಲ ತಾನೇ ಆಗಿರ್ತದೆ ಹೊರತು 5 ಜನ
ಇಲ್ಲವೇ ಇಲ್ಲ. ಇಲ್ಲಿ ಸದಾಶಿವನಿಂದ ಈ ನಿಯತಿ ಎಲ್ಲವೂ ಗೊಳ್ತದೆ. ದೀಪವು ಮನೆಯಲ್ಲಿ ಬೆಳಗುತ್ತಿದ್ದರೆ ಎಲ್ಲ ಕೆಲಸಗಳು ನಡೆಯುವುದಕ್ಕೆ ಅನುಕೂಲವಾಗಿರುವಂತೆ. ಮನೆಯಲ್ಲಿ ಬೆಳಕೇ ಇಲ್ಲ ಅಂದರೆ ಯಾವ ಕೆಲಸ ಆಗುತ್ತೆ? ಕರೆಂಟ್ ಹೋಯ್ತು ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ದೀಪದ ಬೆಳಕು ಇದ್ದೇ ಇರಬೇಕು. ಆ ರೀತಿಯಲ್ಲಿ ಸಾಕ್ಷಿ ರೂಪವಾಗಿ ನಿಂತ ಈ ಚಿತ್ ಸತ್ತೆಯು ವಿಶದವಾಗಿ ಅವಿಚ್ಛಿನ್ನವಾಗಿ ಪ್ರಕಾಶಿಸುತ್ತಿರಲು ಜಗಚ್ಚಿತ್ರಗಳು ಪರಂಪರೆಯಾಗಿ ಪ್ರಕಾಶಕ್ಕೆ ಬರುವುವು. ಯಾವಾಗ ಈ ಚಿತ್ಸತ್ತೆ ವಿಶದವಾಗಿ ಅವಿಚ್ಛಿನ್ನವಾಗಿ ಯಾವಾಗಲೂ ಎಡಬಿಡದೆ ನಿರಂತರವಾಗಿ ಪ್ರಕಾಶಮಯವಾಗಿರ್ತದೋ ಆಗ ಈ ಜಗತ್ತಿನ ಚಿತ್ರ ಪರಂಪರೆಗಳು ತಾನಾಗಿ ಒಂದೊಂದಾಗಿ ಪರಂಪರೆಯಾಗಿ ಪ್ರಕಾಶಕ್ಕೆ ಬರ್ತದೆ. ಅಂದರೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಯಾವುದು? ಈ ಜಗತ್ತುಗಳು. ಒಂದು ಜಗತ್ತಲ್ಲ, ಜಗತ್ತಿನ ಪರಂಪರೆಯೇ ಕಾಣಬರ್ತದೆ. ಈ ಚಿತ್ಸತೆಯು ಆಕಾಶ ನಗರದಂತೆ ಪ್ರಾತಿಭಾಸಿಕವಾಗಿ ತೋರುವ ನಾಟ್ಯ ಮಂಟಪ ಭೂಮಿಯಲ್ಲಿ ತಾನು ಪರವಾಗಿ ಅಂದರೆ ಸರ್ವೋತ್ಕೃಷ್ಟವಾಗಿ ಕುಳಿತು ತನ್ನ ಶಕ್ತಿಯಿಂದಲೇ ನಡೆಯುತ್ತಿರುವ ಸಂಸಾರವನ್ನು ನೋಡುತ್ತಾ ಸಾಕ್ಷಿಯಂತೆ ಕುಳಿತಿರುವುದು. ಎಲ್ಲವೂ ತಾನೇ ಆಗಿದೆ, ಎಲ್ಲವೂ ತನ್ನೊಳಗೆ ಇದೆ, ಎಲ್ಲದರ ಆಟವನ್ನು ತಾನೇ ನೋಡ್ತಾ ಸಾಕ್ಷಿ ರೂಪನಾಗಿ ಸುಮ್ಮನೆ ಕೂತ್ಕೊಂಡಿದೆ. ಇದೊಂಥರ ಸೊಗಸಾದ ಮಾತು ಇದು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಬಿಟ್ರೆ ಭಾಳ ಚೆನ್ನಾಗಿರ್ತದೆ ಅಂತ ಹೇಳಿದಾಗ ಇಷ್ಟೆಲ್ಲವನ್ನು ಶಿವ ಹೇಳಿ ಮುಗಿಸ್ತಾನೆ. ಆಗ ವಸಿಷ್ಠರು ಹೇಳ್ತಾರೆ, ಶಿವಸ್ವರೂಪವಾಗಿರುವ ಆ ಚಿತ್ತಿನ ಶಕ್ತಿಗಳು ಯಾವುವು, ಅವು ಹೇಗೆ ಇರುವವು, ಅದಕ್ಕೆ ಸಾಕ್ಷಿತ್ವವೆನ್ನುವುದು ಹೇಗೆ, ಆ ಶಕ್ತಿಗಳು ಮಾಡುವ ಕಾರ್ಯವೇನು, ಆ ಚಿತ್ತಿನ ಪ್ರಮಾಣವೆಷ್ಟು, ಎಲೈ ಜಗನ್ನಾಥನೇ ಅದೆಲ್ಲವನ್ನು ನನಗೆ ಹೇಳು. ಇಷ್ಟೊತ್ತು ಪರಮಾತ್ಮನ ವಿಚಾರವಾಗಿ ಹೇಳ್ದೆಯಲ್ಲ ಸ್ವಾಮಿ, ಅದೆಲ್ಲ ಸರಿ. ಅದಕ್ಕೆ ಶಿವಸ್ವರೂಪವಾಗಿರುವ ಮಂಗಳ ಸ್ವರೂಪಿಯಾದ ಆ ಚಿತ್ತಿನ ಶಕ್ತಿಗಳು ಯಾವುದ್ಯಾವುದು ಅಲ್ವಾ? ಚಿದ್ವಸ್ತು ಇದೆಯಲ್ಲ, ಅದರ ಶಕ್ತಿಗಳು ಯಾವ್ಯಾವು, ಅವು ಹೇಗೆ ಇರುವವು, ಅದಕ್ಕೆ ಸಾಕ್ಷಿ ಏನು, ಆ ಶಕ್ತಿಗಳು ಮಾಡುವ ಕಾರ್ಯ ಏನು, ಆ ಚಿತ್ತಿನ ಪ್ರಮಾಣ ಎಷ್ಟು, ಅದೆಷ್ಟು ದೊಡ್ಡದಾಗಿದೆಯೋ ಚಿಕ್ಕದಾಗಿದೆಯೋ, ಇವೆಲ್ಲವನ್ನು ಎಲೈ ಜಗನ್ನಾಥನೇ ಜಗತ್ತಿಗೆ ತಂದೆಯಾದ ಸರ್ವೇಶ್ವರನಾದ ಪರಮಾತ್ಮ ಶಿವನೇ ನನಗೆ ಹೇಳು ಅಂತ ವಸಿಷ್ಠರು ಕೇಳ್ತಾರೆ. ಅಂದರೆ ಇಷ್ಟೊತ್ತು ಶಿವ ಏನು ಹೇಳ್ದ ಅಲ್ವಾ? ಈ ಪ್ರಶ್ನೆ ಹೆಂಗೆ ಉಟ್ಕೊಳ್ತು ನೋಡಿ. ಈ ಪರಮಾತ್ಮ ತತ್ವದ ಹೆಚ್ಚಿನ ವಿವರಣೆಯನ್ನು ತಿಳ್ಕೊಳ್ಳಿಕ್ಕಾಗಿ ವಸಿಷ್ಠರು ಈ ಪ್ರಶ್ನೆಯನ್ನು ಕೇಳ್ತಾರೆ. ಶಿವ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.